उनके बैंक अकाउंट में साल का 1,00,000 रुपया, 8,500 रुपए महीने का ठकाठक ಪುಂಗಿ ಬಿಟ್ಟಿದ್ದೇ ಬಿಟ್ಟಿದ್ದು ಆಶ್ವಾಸನೆಯನ್ನ ಕೊಟ್ಟಿದ್ದೇ ಕೊಟ್ಟಿದ್ದು. ಟಕಾಟಕ್ ಡೈಲಾಗ್ ಬಗ್ಗೆ ಇವಾಗ ರೀಕಾಲ್ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೊಂದು ಕಾರಣ ಇದೆ ವೀಕ್ಷಕರೇ. ಅವರದ್ದೇ ಪಕ್ಷ ಆಡಳಿತವಿರುವಂತಹ ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರ ಅಕ್ಷರಶಃ ದಿವಾಳಿ ಅಂಚಿಗೆ ಹೋಗ್ಬಿಟ್ಟಿದೆ. ತನ್ನ ಎಕನಾಮಿಕ್ ಕ್ರೈಸಿಸ್ ನ ಬ್ಯಾಲೆನ್ಸ್ ಮಾಡೋದಕ್ಕಾಗಿ ಗಾಂಜಾವನ್ನ ಲೀಗಲಿ ಮೆಡಿಕಲ್ ಪರ್ಪಸ್ ಗೆ ಬಳಸೋದಕ್ಕೆ ಗ್ರೀನ್ ಸಿಗ್ನಲ್ ನ ನೀಡೋದಕ್ಕೆ ಮುಂದಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಆಗ್ತಿರುವಂತಹ ದಿವಾಳಿ ಈಗ ರಾಜ್ಯ ಸರ್ಕಾರಕ್ಕೆ, ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕರೆಗಂಟೆ ಇದ್ದ ಹಾಗೆ ಕ್ರೈಸಿಸ್ ಗ್ಯಾರಂಟಿ ಅನ್ನೋದ್ರ ಮುನ್ಸೂಚನೆ ಇದೆ. ನಮಸ್ಕಾರ ವೀಕ್ಷಕರೇ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ನಾನು ಇವತ್ತಿನ ಟಾಪಿಕ್ಗೆ ಬರೋಕ್ಕೂ ಮುಂಚೆ ಒಮ್ಮೆ ಈ ವಿಡಿಯೋನ ನೋಡ್ಕೊಂಡು ಬನ್ನಿ, ಅದಾದ್ಮೇಲೆ ನಾನು ಟಾಪಿಕ್ಗೆ ಬರ್ತೀನಿ. और हमारे जो युवा हैं जो आज सड़कों पे घूम रहे हैं, इंस्टाग्राम फेसबुक देख रहे हैं, उनके बैंक अकाउंट में साल का 1,00,000 रुपया, 8,500 रुपए महीने का ठकाठक हमारी सरकार डालेगी. ಕೇಳಿಸ್ಕೊಂಡ್ರಲ್ವಾ ರಾಹುಲ್ ಗಾಂಧಿ ಅವರ ಈ ಟಕಾಟಕ್ ಡೈಲಾಗ್ ನ? ನೆನ್ಪಾಯ್ತಾ ಯಾವ ಟೈಮ್ ನಲ್ಲಿ ಡೈಲಾಗ್ ನ ಹೇಳಿದ್ರು ಅಂತ? ಲೋಕಸಭಾ ಚುನಾವಣೆಯ ಟೈಮ್ ನಲ್ಲಿ ಪ್ರಚಾರದ ಉದ್ದಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಹೆಚ್ಚು ಪ್ರಚಲಿತವಾಗಿ ಬಳಸಿದಂತಹ ಪದ ಅಂದ್ರೆ ಟಕಾಟಕ್ ಟಕಾಟಕ್. ಟಕಾಟಕ್ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಬಂದು ದುಡ್ಡು ಬೀಳುತ್ತೆ, ಟಕಾಟಕ್ ಯುವಕರ ಬ್ಯಾಂಕ್ ಅಕೌಂಟ್ಗೆ ಪ್ರತಿ ತಿಂಗಳು ಕೂಡ 8,500 ರೂಪಾಯಿ ಬಂದು ಬೀಳುತ್ತೆ ಅಂತ ಹೇಳಿ ಪುಂಗಿ ಬಿಟ್ಟಿದ್ದೇ ಬಿಟ್ಟಿದ್ದು, ಆಶ್ವಾಸನೆಯನ್ನ ಕೊಟ್ಟಿದ್ದೇ ಕೊಟ್ಟಿದ್ದು. ಹೌದು, ನಾನ್ ಯಾಕೆ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ, ಆ ಪ್ರಚಾರದ ಟೈಮ್ನಲ್ಲಿ ಹೇಳಿದಂತಹ ಟಕಾಟಕ್ ಡೈಲಾಗ್ ಬಗ್ಗೆ ಇವಾಗ ರೀಕಾಲ್ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೊಂದು ಕಾರಣ ಇದೆ ವೀಕ್ಷಕರೇ. ಜನರ ಅಕೌಂಟ್ಗೆ ಅಷ್ಟು ದುಡ್ಡನ್ನು ಹಾಕ್ತೀವಿ, ಇಷ್ಟು ದುಡ್ಡನ್ನ ಹಾಕ್ತೀವಿ ಅಂತ ಹೇಳಿ ಆಶ್ವಾಸನೆ ಏನ್ ಕೊಟ್ರಲ್ಲ ರಾಗ, ಈಗ ಅವರದ್ದೇ ಪಕ್ಷ ಆಡಳಿತವಿರುವಂತಹ ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರ ಅಕ್ಷರಶಃ ದಿವಾಳಿ ಅಂಚಿಗೆ ಹೋಗ್ಬಿಟ್ಟಿದೆ. ಗ್ಯಾರಂಟಿ ಅಂತ ಕೊಟ್ಟು ಭ್ರಷ್ಟಾಚಾರ ತಾಂಡವವಾಡಿ ಡಿಸ್ಅಡ್ವಾಂಟೇಜ್ ಸ್ಟೇಟ್ ಆಗ್ಬಿಟ್ಟಿದೆ. ಇದೇ ಗ್ಯಾರಂಟಿಗಳ ಸರಮಾಲೆಯಿಂದ ಸರ್ಕಾರದ ಬೊಕ್ಕಸ ಖಜಾನೆ ಎಲ್ಲ ಖಾಲಿಯಾಗಿ ಈ ಸರ್ಕಾರ, ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಅಕ್ಷರಶಃ ಬೀದಿಗೆ ಬಂದ್ಬಿಟ್ಟಿದೆ. ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕೂಡ ಅಷ್ಟೇ, ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಹೇಳೇನೆ ಕರ್ನಾಟಕದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತು. ಕರ್ನಾಟಕಕ್ಕೆ ನಾನು ಆಮೇಲೆ ಬರ್ತೀನಿ, ಅದ್ರ ಬಗ್ಗೆನೂ ಕೂಡ ಸವಿವರವಾಗಿ ಹೇಳ್ತೀನಿ. ಆದರೆ ಈಗ ಹಿಮಾಚಲ ಪ್ರದೇಶದಲ್ಲಿರುವಂತಹ ಪರಿಸ್ಥಿತಿ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಕರ್ನಾಟಕದ ಹಾಗೆ ಗ್ಯಾರಂಟಿಗಳ ಕೃಪಾ ಕಟಾಕ್ಷದಿಂದಲೇ ಹಿಮಾಚಲ ಪ್ರದೇಶದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರೋ ಕಾಂಗ್ರೆಸ್ ಈಗ ಅಲ್ಲಿನ ಜನರನ್ನು ನೋಡ್ಕೊಳ್ಳೋ ಸಾಲಿ ತಮ್ಮನ್ನ ತಾವು ಕಾಪಾಡ್ಕೊಂಡ್ರೆ ಸಾಕಾಗಿದೆ. ಜನರ ಕ್ಷೇಮಾಭಿವೃದ್ಧಿ ಸಾಲಿ ತಮ್ಮ ಸರ್ಕಾರದ ಬೊಕ್ಕಸವನ್ನ ಯಾವ ರೀತಿ ತುಂಬಬೇಕು, ಪತನದತ್ತ ಸಾಕ್ತಾ ಇರುವಂತಹ ತಮ್ಮ ಸರ್ಕಾರವನ್ನ ಯಾವ ರೀತಿ ಬಚಾವ್ ಮಾಡಬೇಕು ಅಂತ ಇಲ್ದಿರೋ ಮ್ಯಾಥ್ಸ್ ಕ್ಯಾಲ್ಕುಲೇಷನ್, ಗುಣಾಕಾರ ಭಾಗಾಕಾರ ಎಲ್ಲವನ್ನ ಮಾಡ್ತಿದ್ದಾರೆ ಅಲ್ಲಿನ ಸಿಎಂ ಹಾಗೂ ಸಚಿವರು. ಈಗ ಸರ್ಕಾರದ ಖಜಾನೆಯನ್ನ, ಅಲ್ಲಿನ ಬೊಕ್ಕಸನ ತುಂಬೋದಕ್ಕೆ ಹಿಮಾಚಲ ಪ್ರದೇಶ ಸಿಎಂ ಸುಖ್ವಿಂದರ್ ಸಿಂಗ್ ಏನ್ ಮಾಡಿದ್ದಾರೆ ಅಂತ ಅಂದ್ರೆ 2 ತಿಂಗಳ ಕಾಲ ಸಿಎಂ ಹಾಗೂ ಶಾಸಕರು, ಸಚಿವರು ಸೇರಿದಂತೆ ಇವರೆಲ್ಲರ ಸಂಬಳ ಕಟ್, ಡಿಎ ಕಟ್, ನೋ ಟಿಎ ನೋ ಡಿಎ ಅಂತ ಹೇಳ್ತಿದ್ದಾರೆ. ಈ ವಿಚಾರವಾಗಿ ಕ್ಯಾಬಿನೆಟ್ನಲ್ಲೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡು 2 ತಿಂಗಳು ಕೂಡ ಯಾವುದೇ ಶಾಸಕರು, ಸಚಿವರು ಸಂಬಳವನ್ನು ಕೇಳುವಂತಿಲ್ಲ ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ದಾರೆ. ಜಸ್ಟ್ ಥಿಂಕ್ ಮಾಡಿ ವೀಕ್ಷಕರೇ, ಹಿಮಾಚಲ ಪ್ರದೇಶದ ಎಲೆಕ್ಷನ್ ಟೈಮ್ನಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ್ರೆ ಯುವಕರಿಗೆ ತಿಂಗಳಿಗೆ ಎಷ್ಟು ದುಡ್ಡು ಕೊಡ್ತೀವಿ, ಮಹಿಳೆಯರಿಗೆ ಎಷ್ಟು ದುಡ್ಡು ಕೊಡ್ತೀವಿ, ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿ ಪುಂಖಾನುಪುಂಖವಾಗಿ ಭರವಸೆಯನ್ನು ಕೊಟ್ಟರು. ವಿಪರ್ಯಾಸ ನೋಡಿ, ಯುವಕರಿಗೆ ದುಡ್ಡು ಹಾಕೋದ್ ಸಾಯಲಿ, ಮಹಿಳೆಯರಿಗೆ ದುಡ್ಡು ಹಾಕೋದ್ ಸಾಯಲಿ, ತಮ್ಮದೇ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅಂದ್ರೆ ಹಿಮಾಚಲ ಪ್ರದೇಶ ಸರ್ಕಾರ ಯಾವ ರೀತಿ ಆರ್ಥಿಕ ಬಿಕ್ಕಟ್ಟಿನಿಂದ ನಲುಗ್ತಾ ಇದೆ, ಯಾವ ರೀತಿ ಇದರ ಪರಿಸ್ಥಿತಿ ಮೂರಾ ಬಟ್ಟೆಯಾಗಿದೆ. ಗ್ಯಾರಂಟಿ ಅಂತ ಹೇಳಿ ತಾನೇನೆ ಕಂಪ್ಲೀಟ್ಲಿ ದಿವಾಳಿ ಆಗ್ತಿದೆ. ಇನ್ನು ಹಿಮಾಚಲ ಪ್ರದೇಶ ಸರ್ಕಾರ ಈ ರೀತಿ ಕ್ರೈಸಿಸ್ ನ ಮಹಾಸಾಗರದಲ್ಲಿ ಮುಳುಗೋದಕ್ಕೆ ಕಾರಣ ನಥಿಂಗ್ ಬಟ್ ಇದೇ ಜಾರಿಗೆ ತಂದಿರುವಂತಹ ಗ್ಯಾರಂಟಿಗಳು. ಇದೇ ಗ್ಯಾರಂಟಿಗಳು ಈಗ ಹಿಮಾಚಲ ಪ್ರದೇಶ ಸರ್ಕಾರವನ್ನ ಅಕ್ಷರಶಃ ಬೀದಿಗೆ ತಂದು ನಿಲ್ಸಿದೆ. ಸರಿಯಾಗಿ ಮ್ಯಾನೇಜ್ ಮಾಡಕ್ಕಾಗ್ತಿಲ್ಲ, ಒಳಗೊಳಗೆ ದುಡ್ಡು ಹೊಡಿತಾರೆ, ಜನರಿಗೆ ಗ್ಯಾರಂಟಿ ದುಡ್ಡನ್ನು ಕೊಡ್ತೀವಿ ಅಂತಾರೆ, ಆದ್ರೆ ಈಗ ಅವರ ಖಜಾನೆಯಲ್ಲಿ ದುಡ್ಡಿಲ್ಲ. ಕಾಂಗ್ರೆಸ್ ಹಿಮಾಚಲ ಪ್ರದೇಶದ ಚುನಾವಣಾ ಪ್ರಣಾಳಿಕೆಯಲ್ಲಿ ಬರೋಬ್ಬರಿ 10 ಗ್ಯಾರಂಟಿ ಸ್ಕೀಮ್ಗಳನ್ನ ಘೋಷಿಸಿತು. ಸುಮ್ಮನೆ ಜಸ್ಟ್ ಕ್ವಿಕ್ ಆಗಿ ಹೇಳ್ತೀನಿ. ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡ್ತು. ಹಾಗೆ ಪ್ರತಿ ತಿಂಗಳು ಯುವಕರಿಗೆ 1,500 ರೂಪಾಯಿ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀವಿ, 1 ಲಕ್ಷ ಜಾಬ್ ಜನರೇಟ್ ಮಾಡ್ತೀವಿ. ಹೀಗೆ ಇದ್ರ ಸೇರಿದಂತೆ 10 ಗ್ಯಾರಂಟಿ ಸ್ಕೀಮ್ಗಳ ಯೋಜನೆ ಏನೇನು ಘೋಷಿಸ್ತು. ಆದರೆ ಇವಾಗ ಆ 10 ಗ್ಯಾರಂಟಿ ಸ್ಕೀಮ್ನ ಫುಲ್ಫಿಲ್ ಮಾಡೋದ್ ಸಾಯಲಿ ತಾವೇನೆ ಕಂಪ್ಲೀಟ್ಲಿ ದಿವಾಳಿ ಆಗ್ಬಿಟ್ಟಿದ್ದಾರೆ. ಸೊ ಈ ಒಂದು ದಿವಾಳಿಯನ್ನ ಫುಲ್ಫಿಲ್ ಮಾಡೋದಕ್ಕೆ, ತನ್ನ ಆರ್ಥಿಕ ಬಿಕ್ಕಟ್ಟಿನಿಂದ ತಾನು ಪಾರಾಗೋದಕ್ಕೆ ಹಿಮಾಚಲ ಪ್ರದೇಶ ಸರ್ಕಾರ ಮತ್ತೊಂದು ತಂತ್ರಕ್ಕೆ ಮೊರೆ ಹೋಗಿದೆ.
ತನ್ನ ಎಕನಾಮಿಕ್ ಕ್ರೈಸಿಸ್ ನ ಬ್ಯಾಲೆನ್ಸ್ ಮಾಡೋದಕ್ಕಾಗಿ ಗಾಂಜಾವನ್ನ ಲೀಗಲಿ ಮೆಡಿಕಲ್ ಪರ್ಪಸ್ಗೆ ಬಳಸೋದಕ್ಕೆ ಗ್ರೀನ್ ಸಿಗ್ನಲ್ ನ ನೀಡೋದಕ್ಕೆ ಮುಂದಾಗಿದೆ. ಇನ್ನು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಹಾಗೆ ಸಿಎಂ ತೆಗೆದುಕೊಂಡಿರುವಂತಹ ಈ ನಿರ್ಧಾರವನ್ನ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ಸಿಎಂ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಗೆ ಬರೋದಕ್ಕಾಗಿ ಒಂದು ಒಳ್ಳೆ ಇನಿಷಿಯೇಟಿವ್ ತೆಗೆದುಕೊಂಡಿದ್ದಾರೆ ಅಂತೇಳಿ ಅವರಿಗೆ ಜೈ ಜೈ ಅಂದಿದ್ದಾರೆ. ಹಿಮಾಚಲ ಪ್ರದೇಶ ಸರ್ಕಾರಕ್ಕೆ ಗಾಂಜಾನ ಮಾರಾಟ ಮಾಡಿ ತನ್ನ ಸರ್ಕಾರವನ್ನ ಉಳಿಸಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದ್ಯಾ? ಈಗ ಈ ರೀತಿ ಅನುಮಾನ ಏಳೋದು ಸಹಜ, ಈ ರೀತಿ ಕ್ವೆಶ್ಚನ್ ಅರೈಸ್ ಆಗೋದು ಕಾಮನ್. ಹಿಮಾಚಲ ಪ್ರದೇಶದಲ್ಲಿ ಗಾಂಜಾನ ಬೆಳೀತಾರೆ, ಆದ್ರೆ ಗಾಂಜಾ ಬೆಳೆಯೋದು ಲೀಗಲಿ ಅಲ್ಲ, ಹಲವು ಪ್ರದೇಶಗಳಲ್ಲಿ ಇಲ್ಲಿಗಲಿ ಬೆಳೀತಾರೆ. ಗಾಂಜಾ ಬೆಳೆಯೋದಕ್ಕೆ ಅವಕಾಶ ಇಲ್ಲ. ಈಗ ಇದೇ ಗಾಂಜಾವನ್ನ ಮಾರಾಟ ಮಾಡಿ ಹಿಮಾಚಲ ಪ್ರದೇಶ ಸರ್ಕಾರ ತನ್ನನ್ನ ತಾನು ಉಳಿಸ್ಕೊಳ್ಳೋದಕ್ಕೆ, ಬಚಾವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆ ಈಗ ಉದ್ಭವವಾಗಿದೆ. ಹೇಳಿ ಕೇಳಿ ಹಿಮಾಚಲ ಪ್ರದೇಶ ಒಂದು ಚಿಕ್ಕ ರಾಜ್ಯ, ಸೊ ಹೀಗಾಗಿ ಹೊಸ ಹೊಸ ಇನ್ಕಮ್ಸ್ಗಳು ಬರುವಂತಹ ಒಂದು ಸಾಧ್ಯತೆ ಕಡಿಮೆ, ಸೃಷ್ಟಿಯಾಗೋ ಸಾಧ್ಯತೆ ಕಡಿಮೆ. ಸೊ ಈಗ ಮೊದಲೇನೆ ಹಿಮಾಚಲ ಪ್ರದೇಶದಲ್ಲಿ ಫಾರ್ಮಸಿ ಘಟಕಗಳಿವೆ, ಇವುಗಳಿಗೆ ಒಂದು ಕಡಿಮೆ ಲಿಮಿಟ್ ನಲ್ಲಿ ಡ್ರಗ್ಸ್ ನ ಗಾಂಜಾನ ಸಪ್ಲೈ ಮಾಡಬಹುದು ಅಂತ ಹಿಮಾಚಲ ಪ್ರದೇಶ ಸರ್ಕಾರ ಅವಕಾಶವನ್ನ ನೀಡಿತ್ತು. ಆದ್ರೆ ಈಗ ಪ್ರಸ್ತುತ ಇರುವಂತಹ ಪ್ರಶ್ನೆ ಏನು ಅಂದ್ರೆ, ಈಗ ಮೆಡಿಕಲ್ ಪರ್ಪಸ್ಗೆ ಗಾಂಜಾವನ್ನ ಬಳಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ಯಲ್ಲ, ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಇದನ್ನ ಪರ್ಸೆಂಟೇಜ್ ಅನ್ನ ಏರಿಸಿರುವಂತಹ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಇದರಿಂದ ಯಾವ ರೀತಿ ಹಣ ಹರಿದು ಬರುತ್ತೆ ಅಂದ್ರೆ, ಮೊದಲನೇದಾಗಿ ಲೈಸೆನ್ಸ್ ಫೀಸ್ ಇಂದ. ಯಾರು ಗಾಂಜಾವನ್ನ ಬೆಳೀತಾರೆ ಅವರು ಸರ್ಕಾರಕ್ಕೆ ಲೈಸೆನ್ಸ್ ಫೀಸ್ ನ ಕೊಡಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ ಒಂದು 5,000 ರಿಂದ 10,000 ಇರಬಹುದು, ಆನ್ಯುವಲ್ ಫೀಸ್ ಲಕ್ಷದವರೆಗೂ ಇರಬಹುದು, ಹಾಗೇನೆ ರಿನ್ಯೂವಲ್ ಫೀಸ್, ಕಾಂಟ್ರಾಕ್ಟ್ ಫೀಸ್, ಹಾಗೇನೆ ನಾಮಿನಲ್ ಫೀಸ್, ಹೀಗೆ ಬೇರೆ ಬೇರೆ ರೀತಿ ಫೀಸ್ ಇರುತ್ತೆ. ಯಾರು ಗಾಂಜಾವನ್ನ ಬೆಳೀತಾರೆ ಅವರು ಸರ್ಕಾರಕ್ಕೆ ಫೀಸ್ ಅನ್ನು ಕೊಡಬೇಕಾಗುತ್ತೆ. ಈ ಮೂಲಕ ಸರ್ಕಾರಕ್ಕೆ ಹಣ ಹರಿದು ಬರುತ್ತೆ. ಸೈಮಲ್ಟೇನಿಯಸ್ಲಿ ಯಾವ್ಯಾವ ಫಾರ್ಮಸಿ ಘಟಕಗಳಿರುತ್ತೆ ಗಾಂಜಾವನ್ನ ಮೆಡಿಕಲ್ ಪರ್ಪಸ್ಗೆ ಯೂಸ್ ಮಾಡ್ಕೋತಾರೆ, ಅವರು ಕೂಡ ಸರ್ಕಾರಕ್ಕೆ ಲೈಸೆನ್ಸ್ ಫೀಸ್ ಅಂತ ಹೇಳಿ ಇಷ್ಟೊಂದು ಅಮೌಂಟ್ ಅನ್ನ ಕೊಡಬೇಕಾಗುತ್ತೆ. ಸೊ ಹಿಮಾಚಲ ಪ್ರದೇಶ ಸರ್ಕಾರಕ್ಕೆ ಯಾವ ರೀತಿ ರೆವೆನ್ಯೂ ಜನರೇಟ್ ಆಗುತ್ತೆ ಈ ಗಾಂಜಾದಿಂದ ಅಂತ ನಾನು ತಜ್ಞರನ್ನ ಮಾತಾಡಿಸಿದಾಗ ಅವರು ಕೆಲವೊಂದು ಅಂಶಗಳನ್ನ ಹೇಳಿದ್ರು. ಏನಪ್ಪಾ ಅಂತ ಅಂದ್ರೆ, ಇವರು ಯಾರು ಗಾಂಜಾವನ್ನ ಬೆಳೀತಾರೆ ಅವರಿಂದ ಸರ್ಕಾರ ಕಡಿಮೆ ಬೆಲೆಗೆ ಖರೀದಿ ಮಾಡುತ್ತೆ. ಇದನ್ನ ದುಪ್ಪಟ್ಟು ಬೆಲೆಗೆ ಫಾರ್ಮಸಿ ಘಟಕಗಳಿಗೆ ಸೇಲ್ ಮಾಡುತ್ತೆ. ಲಿಕ್ವಿಡ್ ಫಾರ್ಮೆಟ್ ಹಾಗೆ ಸಾಲಿಡ್ ಫಾರ್ಮೆಟ್ ಅಲ್ಲಿ ಬೈಫರಿಗೇಟ್ ಮಾಡಿ ಅವರಿಗೆ ಸೇಲ್ ಮಾಡುತ್ತೆ. ಈ ಮೂಲಕ ಅವರಿಗೆ ಹಣದ ಹೊಳೆ ಹರಿದು ಬರುತ್ತೆ. ಮೆಡಿಕಲ್ ಗಾಂಜಾ ಉದ್ಯಮಕ್ಕೆ ಬಂಡವಾಳದ ಹೊಳೆ ಹರಿದು ಬರುತ್ತೆ. ಎಕನಾಮಿಕಲಿ ಇಂಪ್ಯಾಕ್ಟ್ ಆಗುತ್ತೆ. ಸರ್ಕಾರದ ಅಂಕಿಅಂಶಗಳ ಪ್ರಕಾರವೇ ವರ್ಷಕ್ಕೆ ಇದರಿಂದ 400 ರಿಂದ 500 ಕೋಟಿ ಲಾಭ ಆಗುತ್ತೆ ಈ ಒಂದು ಗಾಂಜಾವನ್ನ ಮೆಡಿಕಲ್ ಪರ್ಪಸ್ಗೆ ಬಳಸೋದ್ರಿಂದ. ಮೆಡಿಕಲ್ ಪರ್ಪಸ್ ನಲ್ಲಿ ಯಾವ ರೀತಿ ಬಳಸ್ತಾರೆ ಅಂದ್ರೆ, ಗಾಂಜಾವನ್ನ ಪೇನ್ ರಿಲೀಫ್ಗೆ ಬಳಸ್ತಾರೆ, ಆಂಗ್ಸೈಟಿಗೆ, ಡಿಪ್ರೆಷನ್ಗೆ, ವಾಂತಿ ವಾಕರಿಕೆ ಇವುಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಬಂಗಿ ಅಥವಾ ಗಾಂಜಾವನ್ನ ಬಳಸ್ತಾರೆ. NDPS ಆಕ್ಟ್ 1985 ಪ್ರಕಾರ ಭಾರತದಲ್ಲಿ ಮೆಡಿಕಲ್ ಪರ್ಪಸ್ಗೆ ಗಾಂಜಾವನ್ನ ಲೀಗಲಿ ಬಳಸಬಹುದು. ಆದ್ರೆ ಈಗ ಹಿಮಾಚಲ ಪ್ರದೇಶ ಸರ್ಕಾರ ಇದನ್ನ ಎಷ್ಟು ಪರ್ಸೆಂಟೇಜ್ಗೆ ಏರಿಕೆ ಮಾಡಿದೆ ಅನ್ನೋದು ಸದ್ಯದ ಪ್ರಶ್ನೆ. ಇನ್ನು ಮೆಡಿಕಲ್ ಪರ್ಪಸ್ಗೆ ಗಾಂಜಾವನ್ನ ಬಳಸುವಂತ ಪ್ರಮಾಣ ವೇರಿ ಆಗುತ್ತೆ. ಪೇನ್ ರಿಲೀಫ್ಗೆ ಬೇರೆ ರೀತಿ, ಆಂಗ್ಸೈಟಿಗೆ ಬೇರೆ ರೀತಿ. ಹಿಮಾಚಲ ಪ್ರದೇಶ ಸರ್ಕಾರ ಈ ಹಿಂದೆ 0.3% ನಷ್ಟು ಗಾಂಜಾವನ್ನ ಮೆಡಿಕಲ್ ಪರ್ಪಸ್ಗೆ ಬಳಸಬಹುದು ಅಂತ ಅವಕಾಶವನ್ನ ನೀಡಿತ್ತು. ಈಗ ಅದರ ಪರ್ಸೆಂಟೇಜ್ ಅನ್ನ ಏರಿಸಿರುವಂತ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಒಂದು ನಿಖರವಾದ ಮಾಹಿತಿ ಇಲ್ಲ ಎಷ್ಟು ಪರ್ಸೆಂಟೇಜ್ ಏರಿಕೆ ಮಾಡಿದೆ ಅಂತ. ಒಟ್ಟಿನಲ್ಲಿ ಪರ್ಸೆಂಟೇಜ್ ಅನ್ನ ಏರಿಕೆ ಮಾಡಿರುವಂತ ಸಾಧ್ಯತೆ ಇದೆ. ಎಕನಾಮಿಕ್ ಕ್ರೈಸಿಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಗ್ಯಾರಂಟಿ ಸರ್ಕಾರಗಳು ಯಾವೆಲ್ಲ ರೀತಿಯ ಮಾರ್ಗಗಳನ್ನ ಕಂಡುಕೊಳ್ತಿವೆ ಅನ್ನೋದಕ್ಕೆ ಹಿಮಾಚಲ ಪ್ರದೇಶ ಸರ್ಕಾರ ಒಂದು ಕ್ಲಿಯರ್ ಎಕ್ಸಾಂಪಲ್. ಆದ್ರೆ ಕಾಂಗ್ರೆಸ್ ಸರ್ಕಾರಗಳು ಕೊಡ್ತಿರೋ ಗ್ಯಾರಂಟಿ ಯಾವ ರೀತಿ ಇದೆ ಅಂದ್ರೆ, ನಿಮ್ಗೆ ದುಡ್ಡು ಬೇಕಾ ದುಡ್ಡು ಕೊಡ್ತೀವಿ, ಫ್ರೀ ಬಸ್ ಬೇಕಾ ಫ್ರೀ ಬಸ್ ಕೊಡ್ತೀವಿ, ಕರೆಂಟ್ ನ ಫ್ರೀ ಮಾಡ್ತೀವಿ, ಹೀಗೆ ಬೇಕಾಬಿಟ್ಟಿಯಾಗಿ ಕಂಡವರಿಗೆ ಎಲ್ಲಾನು ಫ್ರೀ ಕೊಡ್ತಾ ಯಾವುದೇ ರೀತಿ ಮುಂದಾಲೋಚನೆ ಇಲ್ಲದೆ ಕೇವಲ ಗ್ಯಾರಂಟಿಗಳ ಮೂಲಕವೇ ಬಂದಂತ ಸರ್ಕಾರ ಇವತ್ತು ದಿವಾಳಿಯನ್ನ ಅನುಭವಿಸ್ತಾ ಇದೆ. ಅದಕ್ಕೆ ಹಿಮಾಚಲ ಪ್ರದೇಶ ಸರ್ಕಾರ ಕ್ಲಿಯರ್ ಎಕ್ಸಾಂಪಲ್. ಹಿಮಾಚಲ ಪ್ರದೇಶದಲ್ಲಿ ಆಗ್ತಿರುವಂತಹ ದಿವಾಳಿ ಈಗ ರಾಜ್ಯ ಸರ್ಕಾರಕ್ಕೆ, ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕರೆಗಂಟೆ ಇದ್ದ ಹಾಗೆ ಒಂದು ರೀತಿ ಅಲಾರಂ ಬೆಲ್ ಹೊಡೆದಂಗೆ ಇದು. ಇನ್ನು ಕರ್ನಾಟಕದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆಯೋ ಅಂತ ಗೊತ್ತಾಗ್ತಿಲ್ಲ. 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂತು. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅನ್ನೋ ರೀತಿಯಲ್ಲಿ ನಮ್ಮ ದುಡ್ಡನ್ನ ನಮ್ಗೆ ವಾಪಸ್ ಈ ರೀತಿಯಲ್ಲಿ ಕೊಡ್ತಿದ್ದಾರೆ. ಈ ರೀತಿ ಒಂದ್ ಕಡೆ ಗ್ಯಾರಂಟಿ ಸ್ಕೀಮ್ ನ ಕೊಟ್ಟು ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ದಂಗೆ ಆಗ್ಬಿಟ್ಟಿದೆ. MLAಗಳು, ಸಚಿವರು ಗೋಳೈಕೊಂತಿದ್ದಾರೆ. ಬಹಿರಂಗವಾಗಿ ಹೇಳ್ತಿಲ್ಲ, ನಮ್ಮ ಸರ್ಕಾರ ಜನರಿಗೆ ಫ್ರೀ ಭಾಗ್ಯಗಳನ್ನ ಕೊಟ್ಟಿದೆ ಅಂತ ಹೇಳ್ಕೊಂಡು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದೆ ಅಂತ ತಮ್ಮ ಸರ್ಕಾರದ ಬೆನ್ನನ್ನ ತಾವೇ ತಡ್ಕೊತಿದ್ದಾರೆ. ಆದ್ರೆ ಈ ಕಡೆ ಗ್ಯಾರಂಟಿ ಸ್ಕೀಮ್ಗಳಿಗೆ ದುಡ್ಡು ಹೊಂದ್ಸಕ್ಕಾಗದೆ ಒಂದ್ ಕಡೆ ಒದ್ದಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅಭಿವೃದ್ಧಿಗಳಿಗೆ ಅನುದಾನವನ್ನ ಕೊಡಕ್ಕಾಗ್ತಿಲ್ಲ ಸರ್ಕಾರಕ್ಕೆ. ಹಲವಾರು ಯೋಜನೆಗಳು, ನೀರಾವರಿ ಯೋಜನೆಗಳು, ಸಿಟಿ ಅಭಿವೃದ್ಧಿ ಆಗಿರ್ಬೋದು, ಎಲ್ಲಾ ರೀತಿ ಮೂಲಭೂತ ಸೌಕರ್ಯ ಯೋಜನೆಗಳು ಇವೆಲ್ಲವೂ ಕೂಡ ಹಳ್ಳ ಹಿಡಿದು ಕೂತಿದೆ, ಕೊಂಡ್ತಸಾಗ್ತಾ ಇದೆ. ಕೇಳಿದ್ರೆ ಶಾಸಕರು ಏನಂತಾರೆ, ಆಫ್ ದ ರೆಕಾರ್ಡ್ ಹೇಳ್ತಾರೆ, ಎಲ್ರಿ ನಮ್ಮ ಸರ್ಕಾರ ಬರೀ ಗ್ಯಾರಂಟಿ ಸ್ಕೀಮ್ಗಳಿಗೆ ದುಡ್ಡು ಕೊಡ್ತಾ ಇದೆ, ಇಲ್ಲಿ ಎಲ್ಲಿ ಅಭಿವೃದ್ಧಿ ಆಗುತ್ತೆ, ಎಲ್ಲ ಅಭಿವೃದ್ಧಿನೂ ಕೂಡ ತೋಪೆದ್ದು ಕೂತಿದೆ ಅಂತ ಹೇಳಿ ಶಾಸಕರು, ಸಚಿವರು ಅಳಲನ್ನ ತೋಡ್ಕೊಳ್ತಿದ್ದಾರೆ. ಯಾರು ಏನಾದ್ರೂ ಅಂದ್ಕೊಳ್ಳಿ, ನಾವು ಹಾಲಿನ ರೇಟ್ ಜಾಸ್ತಿ ಮಾಡ್ತೀವಿ, ಯಾರು ಏನಾದ್ರೂ ಅಂದ್ಕೊಳ್ಳಿ ನಾವು ನೀರಿನ ಬಿಲ್ನ ಜಾಸ್ತಿ ಮಾಡ್ತೀವಿ, ಯಾರು ಏನಾದ್ರೂ ಅಂದ್ಕೊಳ್ಳಿ ನಾವು ಪವರ್ ಟ್ಯಾರಿಫ್ನ ಜಾಸ್ತಿ ಮಾಡ್ತೀವಿ,
ಯಾರು ಏನಾದರೂ ಅಂದ್ಕೊಳ್ಳಿ, ನಾವು ಬಸ್ ಟಿಕೆಟ್ ಪ್ರೈಸ್ನ ಜಾಸ್ತಿ ಮಾಡ್ತೀವಿ, ಯಾರು ಏನಾದರೂ ಅಂದ್ಕೊಳ್ಳಿ, ನಾವು ಎಲ್ಲ ರೇಟ್ನು ಕೂಡ ಹಿಂಗೆ ಜಾಸ್ತಿ ಮಾಡ್ತಾ ಹೋಗ್ತೀವಿ ಅನ್ನೋದು ಕ್ರೈಸಿಸ್ ಗ್ಯಾರಂಟಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸರಿಯಾಗಿ ಗಮನ ಇಟ್ಟು ಕೇಳಿ. ಕ್ರೈಸಿಸ್ ಗ್ಯಾರಂಟಿ ಅನ್ನೋದ್ರ ಮುನ್ಸೂಚನೆ ಇದು. ಅದಕ್ಕೆ ಅಲಾರಾಮ್ ಬೆಲ್ ಜೋರಾಗಿ ಹೊಡಿತಾ ಇದೆ. ಇದಕ್ಕೆ ಹಿಮಾಚಲ ಪ್ರದೇಶವೇ ಸಾಕ್ಷಿ. ನಮ್ಮ ಸರ್ಕಾರನ ಉಳಿಸ್ಬೇಕು ಅಂದ್ರೆ ನಾವು ಡ್ರಗ್ಸ್ ಮಾರೋದಕ್ಕೂ ಕೂಡ ಸಿದ್ಧ ಅನ್ನೋ ಕೀಳು ಮಟ್ಟಕ್ಕೆ, ಆ ಒಂದು ಮಟ್ಟಕ್ಕೆ ಬಂದು ಇಳಿದಿದೆ ಹಿಮಾಚಲ ಪ್ರದೇಶ ಸರ್ಕಾರ. ಅಲ್ಲಿ ಅವರು ಸಚಿವರು ಸಿಎಂ ಸಂಬಳವನ್ನ ಕಟ್ ಮಾಡಿದ್ರು. ಇಲ್ಲಿ ಅದರ ಹೊರೆನ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಜನರಿಗೆ ಹಾಕ್ತಾ ಹೋದ್ರೆ ಸಾಕು. ಗ್ಯಾರಂಟಿ ಯೋಜನೆಯನ್ನ ಕೊಟ್ಟು, ಭರವಸೆಯನ್ನ ಕೊಟ್ಟು ಜನರ ಬದುಕನ್ನ ಉದ್ಧಾರ ಮಾಡ್ತೀವಿ ಅಂತ ಬಂದಿದ್ದೀರಾ. ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ. ಹಾಗೇನೆ ಈ ಬೆಲೆ ಏರಿಕೆ ಅನ್ನೋ ಒಂದು ಅಸ್ತ್ರವನ್ನ ಹೂಡೋಕ್ ಹೋಗ್ಬೇಡಿ. ಈ ಎಕನಾಮಿಕ್ ಕ್ರೈಸಿಸ್ನ ದಯವಿಟ್ಟು ತರಬೇಡಿ ಅನ್ನೋದು ನಮ್ಮ ಕಳಕಳಿ ಸರ್ಕಾರಕ್ಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೆಚ್ಚಿನ ಡಿಜಿಟಲ್ ಕಂಟೆಂಟ್ಗಾಗಿ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.